ಸಂದರ್ಭದಲ್ಲಿ ಯತೀಂದ್ರ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ಜಡ್ಜ್ಗಳಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಮೇಲ್ವರ್ಗದವರೇ ಸಮಾಜವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ದಾವಣಗೆರೆಯ ರುದ್ರನಕಟ್ಟೆಯಲ್ಲಿ ಧರ್ಮಕ್ಕಾಗಿ ಹೋರಾಟ ಮಾಡೋದಕ್ಕೆ ಹೋದ್ರೆ ನಮ್ಮ ಹಕ್ಕನ್ನೇ ಕಳೆದುಕೊಳ್ಳಬೇಕಾಗುತ್ತೆ. ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಕಾಂಗ್ರೆಸ್ ಹಿಂದುಳಿದವರಿಗೆ ಸಾಕಷ್ಟು ಅವಕಾಶ ಕೊಟ್ಟಿದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗಳು ಹೀಗಿದ್ದಾವೆ. ವರ್ಷಗಳಾದ್ರೂ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದ್ರೂ ಕೂಡ ನಾವು ಇನ್ನು ಮೇಲೆ ಸಾಧ್ಯ ಆಗಿಲ್ಲ. ಇವತ್ತು ಕೂಡ ನೀವು ನೋಡಿ, ಹಿಂದುಳಿದವರು ಎಷ್ಟು ಜನ IAS ಆಫೀಸರ್ಗಳಿದ್ದಾರೆ, ಎಷ್ಟು ಜನ ಸುಪ್ರೀಂ ಕೋರ್ಟ್ ಗಳಲ್ಲಿ ಜಡ್ಜ್ ಇದ್ದಾರೆ, ಹೈಕೋರ್ಟ್ ಗಳಲ್ಲಿ ಜಡ್ಜ್ಗಳಿದ್ದಾರೆ, ಎಷ್ಟು ಜನ ಕಾರ್ಪೊರೇಟ್ ಗಳಲ್ಲಿ ಶ್ರೀಮಂತರಿದ್ದಾರೆ, ಹಿಂದುಳಿದ ವರ್ಗದವರಾಗ್ಲಿ, ದಲಿತರಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ ಈಗಲೂ ಕೂಡ ಮೇಲ್ವರ್ಗದವರ ಸಮಾಜನ ನಿಯಂತ್ರಣ ಮಾಡ್ಕೊಂಡಿದ್ದಾರೆ. ಸೊ ಈ ಪರಿಸ್ಥಿತಿ ಬದಲಾಗಬೇಕು. ನಾವು ಬಹುಸಂಖ್ಯಾತ ಇದ ಮೇಲೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೂ ಕೂಡ ಉನ್ನತ ಸ್ಥಾನಗಳಲ್ಲಿ ಸ್ಥಾನ ಸಿಗಬೇಕು. ಅದಾಗಿಲ್ಲ. ಅದಾಗ್ಬೇಕು ಅಂತಂದ್ರೆ ಈ ಸಮಸ್ಯೆಗಳ ಬಗ್ಗೆ ನಾವು ಮೊದಲು ಗಮನ ಕೊಡಬೇಕು. ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು. ಆದ್ರೆ ಧರ್ಮದ ಹೆಸರಿನಲ್ಲಿ ನಾವು ಇನ್ನೊಬ್ಬರ ವಿರುದ್ಧ ಹೋರಾಟ ಮಾಡಕ್ ಹೋದ್ರೆ ನಾವು ನಮ್ಮ ಹಕ್ಕುಗಳ ಹೋರಾಟನ ಮರಬೇಕಾಗತ್ತೆ. ವರ್ಷಗಳಾದ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶವಂತ್ ದೂರವಾಣಿ ಸಂಪರ್ಕದಲ್ಲಿ. ಯಶವಂತ್, ಒಂದ್ ಕಡೆ BK ಹರಿಪ್ರಸಾದ್ ಅವರ ವಿವಾದಾತ್ಮಕ ಹೇಳಿಕೆ, ಮತ್ತೊಂದು ಕಡೆ ಕರಸೇವಕರ ಬಂಧನವನ್ನ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ. ಇದೆರಡೂ ಸಾಲದು ಅನ್ನೋ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಉರುಳಾಗತ್ತಿದ್ದು ಸರ್ಕಾರಕ್ಕೆ? ಏನ್ ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ ಹಾಗಿದ್ರೆ? ಪ್ರತಿಭಾ ಯತೀಂದ್ರ ಸಿದ್ದರಾಮಯ್ಯ 2 ಹೇಳಿಕೆಗಳನ್ನ ಕೊಡ್ತಾರೆ. ಒಂದೇ ಹೇಳಿಕೆ ನ್ಯಾಯಾಂಗ ವ್ಯವಸ್ಥೆಯನ್ನ ಕೂಡ ಅಣಕಿಸುವಂತ ಒಂದು ಹೇಳಿಕೆಯನ್ನು ಕೊಡುವಂತದ್ದು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೇಲ್ವರ್ಗದವರ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಯಾರು ಕೂಡ ಹಿಂದುಳಿದವರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಒಂದು ಸ್ಥಾನಮಾನ ಸಿಕ್ಕಿಲ್ಲ. ಹಾಗಾಗಿ ಮೇಲ್ವರ್ಗದವರೇ ಈ ಸಮಾಜನ ನಿರ್ಣಯವನ್ನ ಮಾಡ್ತಿದ್ದಾರೆ, ಸಮಾಜನ ಯಾವ ರೀತಿ ಮುನ್ನಡೆಸಬೇಕಾದ ನಿರ್ಣಯವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಅಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಪಸಂಖ್ಯಾತರು ನ್ಯಾಯಾಧೀಶರಿಲ್ಲ, ಹೈಕೋರ್ಟ್ಗಳಾಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ ನ್ಯಾಯಾಧೀಶ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಅವ್ರಿಗೆ ನ್ಯಾಯಾಧೀಶ ಸ್ಥಾನ ಸಿಗಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಭಾರತ ಒಂದು ವೇಳೆ ಏನಾದ್ರೂ ಹಿಂದೂ ರಾಷ್ಟ್ರ ಆಗಿದ್ದೆ ಆದ್ರೆ ಪಾಕಿಸ್ತಾನ, ಆಫ್ಘಾನಿಸ್ತಾನದ ರೀತಿ ಇಲ್ಲೂ ಕೂಡ ಸಾರ್ವಭೌಮ ಅಧಿಕಾರಕ್ಕೆ ಬರುತ್ತೆ. ಇಲ್ಲಿ ಕೂಡ ಅಲ್ಲಿ ಯಾವ ರೀತಿಯಾಗಿ ಭಯೋತ್ಪಾದನೆ ನಡೀಬಹುದು ಅಥವಾ ಯಾವ ರೀತಿಯಾಗಿ ಅಲ್ಲಿ ಅರಾಜಕತೆ ಇದೆ, ಆ ರೀತಿಯಾದ ಅರಾಜಕತೆ ಭಾರತದಲ್ಲೂ ಕೂಡ ನಡೆಯುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಭಾರತವನ್ನ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಬಿಡಬಾರ್ದು. ಇದು ಜಾತ್ಯತೀತ ರಾಷ್ಟ್ರ ಆಗಿರ್ಬೇಕು. ಬಿಜೆಪಿ ಮತ್ತೆ RSS ಮತ್ತೆ ಪರಿವಾರ ಅಂತ ಏನಿದೆ, ಪರಿವಾರ ಸಂಘಟನೆ ಏನಿದಾವೆ ಎಲ್ಲವೂ ಕೂಡ ಭಾರತವನ್ನ ಹಿಂದೂ ರಾಷ್ಟ್ರವನ್ನ ಮಾಡ್ಲಿಕ್ಕೆ ಹೊರಟಿದ್ದಾವೆ. ಹಾಗಾಗಿ ಕಾಂಗ್ರೆಸ್ ಆಗಿರ್ಬೋದು, ಕಾಂಗ್ರೆಸ್ ಸಿದ್ಧಾಂತವನ್ನು ನಂಬಿರುವಂತದ್ದು, ಅಂಬೇಡ್ಕರ್ ಕೂಡ ಅದನ್ನ ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ಜಾತ್ಯತೀತಕ್ಕೆ ಬೆಂಬಲವನ್ನು ಕೊಡಬೇಕು ಬಿಟ್ರೆ ಇವರು ರೀತಿ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಬೆಂಬಲವನ್ನು ಕೊಡಬಾರ್ದು ಅನ್ನೋ ಒಂದು ಹೇಳಿಕೆ ಕೊಡುವ ಮೂಲಕ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅವ್ರ ತಂದೆ ಕೂಡ ಕೆಲವು ದಿನಗಳ ಹಿಂದೆ ಅಲ್ಪಸಂಖ್ಯಾತ ಓಲೈಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಹಿಜಾಬ್ ಕೂಡ ತಂದೆಗೆ ಅಲ್ಪಸಂಖ್ಯಾತ ಪರವಾಗಿ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮುಸ್ಲಿಂ ಸಮುದಾಯಕ್ಕೆ ಸಾವಿರಾರು ಕೋಟಿ ಅನುದಾನ ಬಿಡುಗಡೆಯನ್ನ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿಯವರು ಹಿಂದುತ್ವ ಮತ್ತೆ ಶ್ರೀರಾಮ ಮಂದಿರ ಆ ರೀತಿ ಹೋಗ್ತಾ ಇದ್ರೆ, ಮುಸ್ಲಿಮ್ಸ್ ಮತವಳಿಕೆಯನ್ನ ಮಾಡ್ಲಿಕ್ಕೆ, ಅಲ್ಪಸಂಖ್ಯಾತ ಮತವಳಿಕೆ ಓಲೈಕೆಯನ್ನ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಮತ್ತೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿಗೆ ಕೈ ಹಾಕೋದ್ರ ಜೊತೆಗೆ ಮುಂದಿನ ಚುನಾವಣೆ ಏನಿದೆ ಎಂಪಿ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮತಗಳನ್ನ ಓಲೈಸಕ್ಕೋಸ್ಕರ ಈ ರೀತಿಯಾಗಿ ಒಂದು ಹಿಂದೂ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿಭಾ, ಥ್ಯಾಂಕ್ ಯು ಯಶವಂತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.